ಕಾವೇರಿಯನ್ನ ಉಳಿಸಲು ಈಗ ಕನ್ನಡಿಗರು ಕೆರಳಿದ್ದಾರೆ. ಆಗಸ್ಟ್ 13ರಂದು ಕರುನಾಡು ಸ್ತಬ್ಧವಾಗಲಿದೆ. ನೋಡಿ, ಕಾವೇರಿ ನೀರಿಗಾಗಿ ಈಗ ಕರುನಾಡಿನ ಜನ ಹೋರಾಟಕ್ಕೆ ಮುಂದಾಗಿದ್ದಾರೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳಿ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಕಾವೇರಿಗಾಗಿ ಕನ್ನಡ ಸಂಘಟನೆಯಿಂದ ಬಂದ್ಗೆ ಕರೆ ನೀಡಲಾಗಿದೆ. ಕಾವೇರಿಯನ್ನ ಉಳಿಸಲು ಕನ್ನಡಿಗರು ಕೆರಳಿದ್ದಾರೆ. ಆಗಸ್ಟ್ 13ರಂದು ಕರುನಾಡು ಸ್ತಬ್ಧವಾಗಲಿದೆ. ಕಾವೇರಿಗಾಗಿ ಕನ್ನಡ ಸಂಘಟನೆಗಳಿಂದ ಈಗ ಬಂದ್ಗೆ ಕರೆ ನೀಡಲಾಗಿದೆ. ಆಗಸ್ಟ್ 13ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಕಂಪ್ಲೀಟ್ ಬಂದ್ ಆಗಿರುತ್ತೆ. ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಮಂಗಳೂರಿನಿಂದ ಚಾಮರಾಜನಗರ ಬಂದ್. ಇನ್ನು ಬೆಂಗಳೂರಿನಿಂದ ಕೋಲಾರದವರೆಗೂ ಕೂಡ ಎಲ್ಲವೂ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಹೋಟೆಲ್ ಮಾಲೀಕರ ಸಂಘ, ಲಾರಿ ಮಾಲೀಕರ ಸಂಘ ಹಾಗೂ ಆಟೋ ಚಾಲಕರ ಸಂಘ, ರೈತ ಸಂಘ ಎಲ್ಲವೂ ಕೂಡ ಬೆಂಬಲವನ್ನ ಸೂಚಿಸಿರುವಂಥದ್ದು ಕರ್ನಾಟಕ ಬಂದ್ಗೆ. ಕಾವೇರಿಯನ್ನ ಉಳಿಸಲು ಈಗ ಕನ್ನಡಿಗರು ಕೆರಳಿದ್ದಾರೆ. ಆಗಸ್ಟ್ 13ರಂದು ಕರುನಾಡು ಸಂಪೂರ್ಣವಾಗಿ ಸ್ತಬ್ಧವಾಗಲಿದೆ. ಕಾವೇರಿಗಾಗಿ ಕನ್ನಡ ಸಂಘಟನೆಯಿಂದ ಬಂದ್ಗೆ ಕರೆ ನೀಡಲಾಗಿದೆ. ಆಗಸ್ಟ್ 13ರಂದು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಕಂಪ್ಲೀಟ್ ಕರ್ನಾಟಕ ಬಂದ್ ಆಗಿರುತ್ತೆ. ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಮಂಗಳೂರಿನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಸಂಪೂರ್ಣ ಬಂದ್. ಇನ್ನ ಬೆಂಗಳೂರಿನಿಂದ ಕೋಲಾರದವರೆಗೂ ಕೂಡ ಎಲ್ಲವೂ ಬಂದ್ ಆಗಿರುತ್ತೆ. ಸಂಪೂರ್ಣವಾಗಿ ಎಲ್ಲವೂ ಬಂದ್. ನೋಡಿ, ಏನು ಕನ್ನಡ ಸಂಘಟನೆಗಳ ಬೇಡಿಕೆ ಏನು ಅಂತ ನೋಡೋದಾದ್ರೆ, ಕನ್ನಡ ಸಂಘಟನೆಗಳು ಬೇಡಿಕೆನ ಇಟ್ಟಿರುವಂಥದ್ದು. ಆ ಬೇಡಿಕೆ ಏನು ಅಂತ ನೋಡೋದಾದ್ರೆ, ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ತಮಿಳುನಾಡವರಿಗೆ ನೀರನ್ನು ಕೊಡಬಾರ್ದು. ಬೆಳಗಾವಿಯಲ್ಲಿ MES ಅನ್ನ ಮಟ್ಟ ಹಾಕಬೇಕು. ಇಲ್ಲಿ ಇನ್ನು ಉದ್ಯೋಗದಲ್ಲಿ ಕನ್ನಡಿಗರಿಗೆ ಆದ್ಯತೆ ಸಿಗಬೇಕು. ಇದು ಕನ್ನಡ ಸಂಘಟನೆಗಳ ಬೇಡಿಕೆ. ಕನ್ನಡ ಸಂಘಟನೆಗಳಿಗೆ ಸರ್ಕಾರ ನೆರವಾಗಬೇಕು, ಪೊಲೀಸರನ್ನ ಅವರವರ ಜಿಲ್ಲೆಗೆ ವರ್ಗಾಯಿಸಬೇಕು ಅಂತ ಬೇಡಿಕೆಯನ್ನ ಇಟ್ಟಿರುವಂಥದ್ದು. ತಮಿಳುನಾಡಿಗೆ ನೀರನ್ನ ಬಿಡಬಾರದು. ಜೊತೆಗೆ ಬೆಳಗಾವಿಯಲ್ಲಿ MES ಅನ್ನ ಮಟ್ಟ ಹಾಕಬೇಕು. ಉದ್ಯೋಗದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಇಲ್ಲಿ ಸಿಗಬೇಕು. ಕನ್ನಡ ಸಂಘಟನೆಗಳಿಗೆ ಸರ್ಕಾರ ನೆರವಾಗಬೇಕು. ಜೊತೆಗೆ ಪೊಲೀಸರನ್ನ ಅವರವರ ಜಿಲ್ಲೆಗೆ ವರ್ಗಾಯಿಸಬೇಕು ಅಂತ ಕನ್ನಡ ಸಂಘಟನೆಗಳು ಬೇಡಿಕೆಯನ್ನ ಇಟ್ಟಿದೆ. ನೋಡಿ, ಕಾವೇರಿಯನ್ನ ಉಳಿಸಲು ಕರ್ನಾಟಕ ಬಂದ್ಗೆ ಈಗ ಕನ್ನಡಿಗರು ಮುಂದಾಗಿದ್ದಾರೆ. ಆಗಸ್ಟ್ 13ರಂದು ಏನು ಕರುನಾಡು ಸ್ತಬ್ಧವಾಗಲಿದೆ. ಕಾವೇರಿಗಾಗಿ ಕನ್ನಡ ಸಂಘಟನೆಯಿಂದ ಬಂದ್ಗೆ ಕರೆಯನ್ನ ನೀಡಲಾಗಿರುವಂಥದ್ದು. ಅಖಂಡ ಕರ್ನಾಟಕ ಬಂದ್ಗೆ ಈಗ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿರುವಂಥದ್ದು. ಇಲ್ಲಿ ನಮಗೆ ಕುಡಿಯಲು ನೀರಿಲ್ಲ ಅಂಥದ್ರಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ CWRC ಆದೇಶವನ್ನು ಹೊರಡಿಸಿರುವಂಥದ್ದು. ಇದೇ ವಿಚಾರಕ್ಕೆ ಈಗ ಕರುನಾಡಲ್ಲಿ ಸಾಕಷ್ಟು ಹೋರಾಟ ಆಗ್ತಿರುವಂಥದ್ದು. ಮಂಡ್ಯದಲ್ಲಂತೂ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈಗ ಆಗಸ್ಟ್ 13ರಂದು ಪ್ರತಿಭಟನೆ ಮಾಡಲು ಮುಂದಾಗಿರುವಂಥದ್ದು. ಮನುಷ್ಯರು ಜೀವ ಮಾಡ್ತಕ್ಕಂಥವ್ರು, ಒಬ್ಬರಿಗೊಬ್ಬರು ಯುದ್ಧ ಮಾಡ್ತಕ್ಕಂಥದ್ದಲ್ಲ. ಆದರೆ ತಮಿಳುನಾಡಿನವರು ಮೊದಲಿಂದಲೂ ನಮಗೆ ತೀವ್ರವಾದಂಥ ತೊಂದರೆ ಕೊಟ್ಕೊಂಡೇ ಬಂದಿದ್ದಾರೆ. ನಾವು ತಮ್ಗೆ ಹೇಳೋದಲ್ಲೇ 1967ರಲ್ಲಿ ನಾನು ಮೊದಲನೇ ಅಸೆಂಬ್ಲಿ ಮೆಂಬರ್. 1967 ನೀವು ಹುಟ್ಟೇ ಇರಲಿಲ್ಲ. 1967ರಲ್ಲಿ ಅಸೆಂಬ್ಲಿ ಮೆಂಬರ್. ಬಹುಶಃ ನೀವು ಯಾರು ಹುಟ್ಟಿರಲಿಲ್ಲ. 1967 ಅಸೆಂಬ್ಲಿ ಮೆಂಬರ್ ನೀವು ಹುಟ್ಟಿದ್ರಿ. ನಿಮ್ಗೇನು ಗೊತ್ತಿಲ್ಲ, ಹುಟ್ಟಿರಬೇಕು. ಆಮೇಲೆ ನಿಜಲಿಂಗಪ್ಪನವರು ಅಧ್ಯಕ್ಷರು, ಮುಖ್ಯಮಂತ್ರಿ ಆ ದಿನಗಳು. ಆವಾಗ ಕರುಣಾನಿಧಿಯವರು ಬೆಂಗಳೂರು ಬಂದು ಮಾತುಕತೆ ಆಡಿ, ಮನುಷ್ಯರು ಜೀವ ಮಾಡ್ತಕ್ಕಂಥವ್ರು, ಒಬ್ಬರಿಗೊಬ್ಬರು
ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಏನು ಈಗ ಕರ್ನಾಟಕ ಬಂದ್ಗೆ ನಿರ್ಧಾರವನ್ನು ಮಾಡಲಾಗಿರುವಂಥದ್ದು, ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ನಮ್ಮ ನಾಡಿನ ಜನ ಎಚ್ಚೆತ್ತುಕೊಂಡಿರುವಂಥದ್ದು, ಅಂದರೆ ಹೋರಾಟಕ್ಕೆ ಮುಂದಾಗಿರುವಂಥದ್ದು, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ ಇವತ್ತು ಬೆಳಿಗ್ಗೆಯಿಂದಲೂ ಸಹ ಸಭೆಯನ್ನ ಮಾಡಿದ್ರು. ಕನ್ನಡ ಪರ ಸಂಘಟನೆಗಳು ಜಂಟಿಯಾಗಿ ಸಭೆಯನ್ನ ಮಾಡಿದ್ರು. ಸಭೆಯ ಬಳಿಕ ನಿರ್ಧಾರವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹದ್ದು. ಆದ್ರೆ ಕರ್ನಾಟಕ ಬಂದ್ ಅಂತ ತಕ್ಷಣ ಸಾಕಷ್ಟು ಬಾರಿ ಹಿಂದೆಯೂ ಸಹ ಹೋರಾಟ ನಡೆದಾಗ, ಬಂದ್ ಅಂತ ನಡೆದಾಗ ಒಂದಷ್ಟು ಜನರು ನೈತಿಕವಾಗಿ ಬೆಂಬಲವನ್ನ ಕೊಡೋದಿಲ್ಲ ಅನ್ನುವಂತಹದ್ದು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಎಲ್ಲರೂ ಸಹ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು, ಬೆಂಬಲವನ್ನ ಸಂಪೂರ್ಣವಾಗಿ ಸೂಚಿಸಿರುವಂತದ್ದು. ಅದರಲ್ಲೂ ಸಹ ಮಹತ್ವವಾಗಿ ಈಗ ಮಕ್ಕಳ ಶಾಲೆ ಜೊತೆಗೆ ಶಾಲಾ ಕಾಲೇಜುಗಳಿಗೂ ಸಹ ಇದು ಎಫೆಕ್ಟ್ ಬೀಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಈಗ ಖಾಸಗಿ ಶಾಲೆಯೂ ಸಹ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟಿದ್ದಾರೆ. ನಮ್ಮ ಈ ಹೋರಾಟಕ್ಕೆ ನಾವು ಮುಂದಾಗಿರ್ತೀವಿ. ಸಂಪೂರ್ಣವಾಗಿ ನಾವು ಎಲ್ಲ ಶಾಲೆಗಳನ್ನ, ಖಾಸಗಿ ಶಾಲೆಗಳನ್ನ ಬಂದ್ ಮಾಡೋದ್ರ ಮುಖಾಂತರವಾಗಿ ಹೋರಾಟಕ್ಕೆ ಇಳಿತೀವಿ ಅನ್ನುವಂಥದ್ರ ಜೊತೆಗೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಹಾಗೆ ಫಿಲಂ ಚೇಂಬರ್ ನಿಂದಲೂ ಸಹ ಇದಕ್ಕೆ ಒಂದ್ ರೀತಿಯಲ್ಲಿ ಒಪ್ಪಿಗೆಯನ್ನ ಕೊಟ್ಟಿರುವಂತಹದ್ದು. ನಮ್ಮ ಕಡೆಯಿಂದಲೂ ನಾವು ಹೋರಾಟಕ್ಕೆ ಮುಂದಾಗ್ತೀವಿ. ಯಾಕೆ ಅಂತಂದ್ರೆ ನೆಲ, ಜಲ, ಭಾಷೆ, ಸಂಸ್ಕೃತಿ ಅಂತ ಬಂದಾಗ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಿ ಇದರಿಂದ ಜಯ ಗಳಿಸೋಣ ಅನ್ನುವಂತಹದ್ದು. ಅದರಲ್ಲೂ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಯಾವ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಸಂಪೂರ್ಣವಾಗಿ ಬೆಂಬಲ ಸಿಕ್ಕಿರೋದ್ರಿಂದಾಗಿ ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ನಾವು ಗಮನಿಸಬೇಕಾಗಿರುವಂತದ್ದು ಕೇವಲ ಕಾವೇರಿ ನೀರಿಗಾಗಿ ಮಾತ್ರವಲ್ಲ, ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಕಾವೇರಿ ಪ್ರಾಧಿಕಾರದ ತೀರ್ಪನ್ನ ನಾವು ಇದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಆದ್ರೆ ನಮ್ಮ ಹೋರಾಟ ಕಾವೇರಿಗೋಸ್ಕರ ಮಾತ್ರ ಅಲ್ಲ, ಇದರ ಜೊತೆಗೆ ಮಹದಾಯಿ ಆಗಿರ್ಬೋದು, ಕಳಸಾ ಬಂಡೂರಿ ಯೋಜನೆಗಳಾಗಿರ್ಬೋದು, ಇದರ ಜೊತೆಗೆ ಕನ್ನಡಿಗರಿಗೆ ಉದ್ಯೋಗದ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಕನ್ನಡ ನಾಮಫಲಕಗಳು ಕರ್ನಾಟಕದಲ್ಲಿ ಇರಬೇಕು. ಬೇರೆ ಭಾಷೆಗಳ ಪರಭಾಷಿಗರಿಗೆ ಹೆಚ್ಚು ಆದ್ಯತೆಯನ್ನ ನಾವೇನ್ ಕೊಡ್ತಾ ಇದ್ದೀವಿ, ಅದನ್ನ ಕಡಿಮೆ ಮಾಡ್ಬೇಕು. ಹಾಗೆ ಸರ್ಕಾರಿ ಶಾಲೆಗಳನ್ನ ಸಹ ಖಾಸಗೀಕರಣ ಮಾಡ್ಬೇಕು ಅನ್ನುವಂಥದ್ದು. ಇನ್ನು ಪೊಲೀಸರಿಗೆ ವರ್ಗಾವಣೆ ಆಗ್ತಾ ಇರುತ್ತೆ, ಅವರಿಗೆ ಅವರದ್ದೇ ಆದ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡ್ಬೇಕು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಸಹ ಇಲ್ಲಿ ಮಂಡನೆ ಮಾಡೋದ್ರ ಮುಖಾಂತರವಾಗಿ ಸದ್ಯಕ್ಕೆ ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದನ್ನ ನಾವು ಕೇಳ್ತಾ ಇದ್ದೀವಿ. ಆದ್ರೆ ನಮ್ಮ ಹೋರಾಟ ತಮಿಳುನಾಡು ಸಿಎಂನ ವಿರುದ್ಧ ಆಗಿಲ್ಲ ಅಥವಾ ವಿಜಯ್ ದಳಪತಿ ವಿರುದ್ಧವಾಗಿ ಅಲ್ಲ. ನಮ್ಮ ಹೋರಾಟ ನಮ್ಮ ಕಾವೇರಿ ಉಳಿವಿಗಾಗಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗ 15 ದಿನ ಕಂಟಿನ್ಯೂಸ್ ಆಗಿ ನಾವು ತಮಿಳುನಾಡಿಗೆ ನೀರನ್ನ ಬಿಟ್ರೆ ಇಲ್ಲಿರುವಂತಹ ಜನರಿಗೆ ಕುಡಿ ನೀರಿನ ಅವಶ್ಯಕತೆ ಉಂಟಾಗುವಂತದ್ದು, ಅಭಾವ ಉಂಟಾಗುತ್ತೆ. ಅದ್ರ ಜೊತೆಗೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಸಂಪೂರ್ಣವಾಗಿ ಹೊಡೆತ ಬೀಳುತ್ತೆ. ಮುನ್ನೆಚ್ಚರಿಕೆವಾಗಿ ಗಮನಿಸಬೇಕಾಗಿರುವಂತದ್ದು ಸರ್ಕಾರ ಇದನ್ನ ಗಮನಿಸ್ತಾ ಇಲ್ಲ ಅನ್ನುವಂಥದ್ದು. ಈಗ ಭಾನುವಾರ ಒಂದು ಸರ್ವಪಕ್ಷ ಸಭೆ ಇದೆ. ಸಭೆಗೆ ಯಾವುದೇ ರೀತಿಯಾಗಿ ಕನ್ನಡ ಪರ ಹೋರಾಟಗಾರರನ್ನ ಆಹ್ವಾನ ಮಾಡಿಲ್ಲ ಅನ್ನುವಂತಹ ಬೇಸರ ಸಹ ಇದೆ. ಒಂದು ವೇಳೆ ಆಹ್ವಾನ ಮಾಡಿದ್ರೆ ಅಲ್ಲಿ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದರ ಬಳಿಕ ಮತ್ತೆ ಅಪ್ಡೇಟ್ ಅನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.